ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರಾವೆಲಿಂಗ್ ವಿತ್ ಕುಕ್ಕಿಂಗ್ ಚಾನಲ್ಗೆ. ಇವತ್ತಿನ ರೆಸಿಪಿ ಬಂದು ಮಟನ್ ಸಾಂಬಾರು. ಮಟನ್ ಸಾಂಬಾರು ಅಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ. ಗೌಡ್ರ ಸ್ಟೈಲ್ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಗೆಂಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿರೋದನ್ನು ಇವಾಗ ಜಾರೊಳಗೆ ಹಾಕೋತಾ ಇದ್ದೇನೆ. ಹಾಗೆ ಒಂದೇ ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಹಾಕ್ಕೊತೀನಿ ನೋಡಿ, ಒಂದೇ ಒಂದು ಇಂಚಷ್ಟು. ನೆಕ್ಸ್ಟು ನಾನು 2 ಟೈಮ್ಗೆ ಸಾಂಬಾರು ಮಾಡ್ತಿರೋ ಕಾರಣ 2 ದಪ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಒಂದು ಟೈಮ್ ಮಾಡೋದಾದ್ರೆ ಒಂದು ಈರುಳ್ಳಿ ಹಾಕ್ಕೊಂಡ್ರೆ ಸಾಕು. ನಾನು 2 ಟೈಮ್ಗೆ ಮಾಡ್ತಿರೋ ಕಾರಣ 2 ದಪ್ಪ ಈರುಳ್ಳಿನ ಹಾಕ್ಕೊತೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡಬೇಕಾಗುತ್ತೆ. ಇವಾಗ ಗ್ರೈಂಡ್ ಮಾಡ್ಕೊತೀನಿ. ಗ್ರೈಂಡ್ ಮಾಡಿದ ನಂತರ ನಾನು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಹಾಗೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಒಂದು ಪಾಲಷ್ಟು ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಆ ತುರಿದಿಟ್ಕೊಂಡಿರೋ ಪಾಲಷ್ಟನ್ನು ನಾನು ಜಾರೊಳಗೆ ಹಾಕೋತಾ ಇದ್ದೇನೆ. ನಿಮ್ಗೆ ಆಗಲೇ ಹೇಳ್ದಂಗೆ ನಾನು 2 ಟೈಮ್ಗೆ ಸಾಂಬಾರು ಮಾಡ್ತಿರೋ ಕಾರಣ ಒಂದು ಪಾಲು ಪೂರ್ತಿ ಹಾಕ್ಕೊಂಡಿದ್ದೇನೆ ಕಾಯನ್ನು. ಈಗ ಅದಕ್ಕೆ 2 ಲವಂಗ ಹಾಕ್ಕೊಂಡು ಹಾಗೆ ಸ್ವಲ್ಪ ಪತ್ರೆ ಹಾಕೋತಾ ಇದ್ದೇನೆ. ಹಾಗೆ 1 ಟೀ ಸ್ಪೂನಷ್ಟು ಚಕ್ಕೆ ಪೌಡರ್ ಹಾಕೋತಾ ಇದ್ದೇನೆ. ಹಾಗೆ ಸ್ವಲ್ಪ ಗಸಗಸೆಯನ್ನು ಅದಕ್ಕೆ ಆ್ಯಡ್ ಮಾಡ್ಕೋತೇನೆ, ಯಾಕಂದರೆ ಡೈಜೆಷನ್ಗೆ ಒಳ್ಳೆಯದು ಅಂತ ಹೇಳಿ. ನೆಕ್ಸ್ಟು ನಾನು ಮನೆಯಲ್ಲಿ ಇನ್ಸ್ಟೆಂಟಾಗಿ ಖಾರದ ಪುಡಿ ಮಾಡಿಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಹಾಕೋತಾ ಇದ್ದೀನಿ. ಯಾಕಂದರೆ 2 ಟೈಮ್ಗೆ ಮಾಡ್ತಿರೋ ಕಾರಣ ನಾನು ಮೆಣಸಿಕಾಯಿನೂ ಅಷ್ಟೇ ತೊಗೊಂಡಿದ್ದೆ, ಸೊ ಅದಕ್ಕೋಸ್ಕರ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಒಂದು ಪಾತ್ರೆ ಇಟ್ಟಿದ್ದೇನೆ. ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಮೊದಲೇ ಹಾಕಿದ್ದೇನೆ. ಯಾಕಂದರೆ ಅದು ಬಿಸಿಯಾದ ನಂತರ ಹಾಕಲಿಕ್ಕೆ ಹೋದರೆ ಮಟನ್ ನೀರು ಮೇಲೆ ಬರುತ್ತೆ. ಆ ಕಾರಣದಿಂದ ನಾನು ಹಾರುತ್ತೆ ಅಂತ ಹೇಳಿ ಮೊದಲೇ 2 ಟೇಬಲ್ ಸ್ಪೂನ್ ಹಾಕಿದ್ದೆ. ಈಗ ಅದಕ್ಕೆ ನಾನು ತಂದಿರುವಂತಹ ಮಟನನ್ನು ಹಾಕೋತಾ ಇದ್ದೀನಿ. ಅದು ಮಟನನ್ನು ನಾವು ಒಂದು ಸ್ವಲ್ಪ ಸಾಲ್ಟ್ 2 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಕೂಡ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಅದನ್ನು ನಾವು ನೀರು ಇಂಗೋವರೆಗೂ ಅದನ್ನು ಡ್ರೈ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರಲ್ಲ. ಸೊ ಆ ಕಾರಣದಿಂದ ನಾನು ಅದನ್ನು ನೀಟಾಗಿ ಒಂದು 5 ನಿಮಿಷ ಅಷ್ಟು ಆ ನೀರು ಡ್ರೈ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋತೀನಿ ಹಾಗೇ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ನಾನು ರುಬ್ಸಿಟ್ಕೊಂಡಿರೋಂತಹ ಈರುಳ್ಳಿ ಖಾರವನ್ನು ಅದಕ್ಕೆ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಒಂದು 3ರಿಂದ 4 ನಿಮಿಷ ಬಿಡಬೇಕಾಗುತ್ತೆ. ನೀವು ಕುಕ್ಕರಲ್ಲಿ ಮಾಡಿದ್ರೆ ಒಂದು 15 ಮಿನಿಟ್ಸ್ ಒಳಗೆ ಆಗೋಗುತ್ತೆ. ಬಟ್ ಅಷ್ಟು ಟೇಸ್ಟ್ ಬರಲ್ಲ ಅಂತ ಹೇಳಿ ನಾವು ನಾರ್ಮಲಾಗಿ ಓಪನಾಗಿ ಮಾಡೋದು. ಅದರಿಂದ ಇವಾಗ ಕೂಡ ಓಪನಾಗಿ ಮಾಡ್ತಾ ಇರೋದು. ಇದು 3 ನಿಮಿಷ ಆದ ನಂತರ ಹೀಗೆ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಏನು ಮಾಡಬೇಕಂದ್ರೆ, ನೆಕ್ಸ್ಟ್ ನಾನು ಇನ್ಸ್ಟೆಂಟಾಗಿ ಮನೆಯಲ್ಲೇ ಖಾರದ ಪುಡಿ ಮಾಡಿಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಹೇಳಿದ್ನಲ್ವ ಧನಿಯಾ ಪುಡಿಯನ್ನು ಹಾಕ್ಕೊಂಡಿದ್ದೆ ಅಂತ, ಅದನ್ನು ಇವಾಗ ಹಾಕೋತಾ ಇರೋದು ನಾನು ನೋಡಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕೋಬೇಕಾಗತ್ತೆ, ಯಾಕಂದರೆ ಮಟನ್ ಸ್ವಲ್ಪ ಬೇಯಬೇಕಲ್ವ. ಅದು ಕ್ಲೋಸಾಗಿ ಮಾಡಿದಿದ್ರೆ, ಕುಕ್ಕರಲ್ಲಿ ಮಾಡಿದಿದ್ರೆ ಎಂಥ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ನಾನು ಓಪನಾಗಿ ಮಾಡ್ತಾ ಇರೋದ್ರಿಂದ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಅದನ್ನು ಒಂದು 3ರಿಂದ 4 ನಿಮಿಷ. ನಂತರ ಏನು ಮಾಡಬೇಕಂದ್ರೆ, ಕಾಯಿನ ಆಡಿಸಿಟ್ಕೊಂಡಿದ್ವಲ್ವ ಲಾಸ್ಟಲ್ಲಿ ನಿಮಗೆ ತೋರಿಸಿದ್ನಲ್ವ, ಅದನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ಅದು ಆಗಿದೆ. ಈಗ ಇದನ್ನು ಒಂದು 3 ನಿಮಿಷ ಬೇಯಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಈಗ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕಾಗುತ್ತೆ ಅಷ್ಟನ್ನು ನೀವು ಹಾಕ್ಕೋಬೇಕಾಗತ್ತೆ. ಯಾಕಂದರೆ 2 ಟೈಮ್ಗೆ ಬೇಕು ಅಂದರೆ 2 ಟೈಮ್ಗೆ ಆಗೋಷ್ಟು ಸ್ಪೈಸಿ ಹಾಕಿರ್ತೀರಲ್ವ, ಅದನ್ನು ನೋಡಿಕೊಂಡು ನೀವು ಕ್ವಾಂಟಿಟಿಯಷ್ಟು ನೀರು ಹಾಕ್ಕೋಬೇಕಾಗತ್ತೆ. ನಾನು 2 ಲೋಟದಷ್ಟು ನೀರನ್ನು ಅಳತೆ ಮಾಡಿ ಹಾಕ್ಕೊಂಡಿರೋದು. ನೀವು ನೋಡ್ತಾ ಇರ್ಬೋದು, ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಕಪ್ಪಲ್ಲಿ. ನಾನು ಹೇಳ್ತಿರೋದು ಲೋಟದಲ್ಲಿ ಅಂತ ಹೇಳಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ನಾನು ಅದರ ಅಳತೆನ ನೋಡೇ ಕಪ್ಪಲ್ಲಿ ಹಾಕೋತಾ ಇರೋದು. ಸೊ ಆ ಕಾರಣದಿಂದ ಇವಾಗ ನೋಡಿ, ಮಟನ್ ಸಾಂಬಾರು ಲಾಸ್ಟಲ್ಲಿ ಉಳ್ಕೊಂಡಿರುತ್ತಲ್ಲ ಫ್ಯಾಟ್, ನಿಮ್ಗೆ ಗೊತ್ತಿರುತ್ತಲ್ಲ ಮಟನಲ್ಲಿ ಇರುತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಸಾಂಬಾರು ರೆಡಿ ಆಗಿದೆ. ಇದನ್ನು ಮುದ್ದೆ ಜೊತೆ ತಿಂತಾಯಿದ್ರೆ ಏನು ಟೇಸ್ಟ್ ಇರುತ್ತೆ ಹೇಳಿ. ಗೌಡ್ರ ಸ್ಟೈಲ್ ಮಟನ್ ಸಾಂಬಾರು ರೆಡಿ ಆಗಿದೆ. ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.